ಒಳಗಡೆಯಿಂದ ಸಾಫ್ಟ್, ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಕುಂಬಳಕಾಯಿ ಗರಿಗೆ ಮಾಡೋದು ಹೇಗೆ ಅಂತ ನೋಡೋಣ. ಎಲ್ಲರಿಗೂ ನಮಸ್ಕಾರ. ಆಹಾರಶ್ರೀ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಹಾಗಿದ್ರೆ ಬನ್ನಿ ಕುಂಬಳಕಾಯಿ ಗರಿಗೆ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನೋಡಿ, ನಾನು ಕುಂಬಳಕಾಯಿ ತೊಗೊಂಡಿದ್ದೀನಿ. ಈ ಕುಂಬಳಕಾಯಿ ಮೇಲಿನ ಸಿಪ್ಪೆ ಏನಿದೆ ಬಹಳ ಹಾರ್ಡ್ ಇರುತ್ತೆ. ಆ ಸಿಪ್ಪೆ ತೆಗೆದು ಒಳಗಡೆ ತಿರುಳು ಇರುತ್ತೆ ನೋಡಿ, ತಿರುಳು ಮತ್ತು ಬೀಜ ಅದೆಲ್ಲ ತೆಗಿಬೇಕು. ತೆಗೆದು ಅದನ್ನು ನಾವು ತುರಿಬೇಕು. ತುರಿಯೋ ಮನೆಯಿಂದ ತುರಿದು ತಗೋಬೇಕು. ಈಗ ನಾನು ಕುಂಬಳಕಾಯಿನ ತುರಿದು ತೊಗೊಂಡಿದ್ದೀನಿ. ಆದರೂ ಒಂದು ಮನೆಯಲ್ಲಿ ಬೌಲ್ ಇರುತ್ತೆ ನೋಡಿ, ಅದರಿಂದ ನೀವು ಇದನ್ನು ಮೆಜರ್ಮೆಂಟ್ ಮಾಡ್ಕೋಬೋದು. ಈಗ ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಆ ಬೌಲ್ಗೆ 1 ಕಪ್ಪಷ್ಟು ಇಲ್ಲಿ ಈ ಕುಂಬಳಕಾಯಿ ತುರಿಯನ್ನು ತೊಗೊಂಡಿದ್ದೀನಿ. ಹಾಗೆಯೇ ಇದರಲ್ಲಿ 1 ಕಪ್ಪಿಗೆ ನಾನು ಒಂದು 3/4 ಕಪ್ಪಷ್ಟು ಬೆಲ್ಲ, ನಾನು ಮೈದಾ, ರವೆ, ಅಕ್ಕಿ ಹಿಟ್ಟು ಇದೆಲ್ಲ ತೊಗೊಂಡಿದ್ದೀನಿ. ಅದಕ್ಕೋಸ್ಕರ ಇಲ್ಲಿ ಬೆಲ್ಲ ನಾನು ಸ್ವಲ್ಪ ಹೆಚ್ಚು ತೊಗೊಂಡಿದ್ದೀನಿ. ನೀವು ಗೋಧಿ ಹಿಟ್ಟು ಅಷ್ಟೇ ಹಾಕಿ ಮಾಡೋದಾದರೆ ಅರ್ಧ ಕಪ್ ಬೆಲ್ಲ ಸಾಕಾಗುತ್ತೆ. ಹಾಗೆಯೇ ಇಲ್ಲಿ 1 ಟೇಬಲ್ ಸ್ಪೂನಷ್ಟು ರವೆ ತೊಗೊಂಡಿದ್ದೀನಿ. ನೀವು ಯಾವ ರವೆ ಬೇಕಾದರೂ ತೊಗೋಬಹುದು, ಬಾಂಬೆ ರವೆ ಅಥವಾ ಚಿರೋಟಿ ರವೆ. 3 ಟೀ ಸ್ಪೂನಷ್ಟು ಮೈದಾ, 2 ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ನಿಮಗೆ ಎಷ್ಟು ಬೇಕಾಗುತ್ತೆ ನೋಡಿ, ಅಷ್ಟು ನೋಡಿಕೊಂಡು ನೀವು ಗೋಧಿ ಹಿಟ್ಟನ್ನು ತಗೋಬಹುದು. ಹಾಗೆಯೇ ಒಂದೇ ಒಂದು ಚಿಟಿಕೆಯಷ್ಟು ಉಪ್ಪು, 1 ಚಿಟಿಕೆಯಷ್ಟು ಅಡಿಗೆ ಸೋಡಾ. ಹಾಗೆಯೇ ಇಲ್ಲಿ ಗೋಧಿ ಹಿಟ್ಟು, ನಾನಿಲ್ಲಿ ಕುಂಬಳಕಾಯಿ ತೊಗೊಂಡಿರೋ ಕಪ್ಪಿನ ಅಳತೆಯಿಂದ ಇಲ್ಲಿ ಗೋಧಿ ಹಿಟ್ಟು 1 ಕಪ್ಪಷ್ಟು ತೊಗೊಂಡಿದ್ದೀನಿ. ನೋಡಿಕೊಂಡು ನೀವು ಹಾಕಬೇಕು. ಈ ಗೋಧಿ ಹಿಟ್ಟು ನಾನು ಅರ್ಧ ಹಾಕಿದ್ದೀನಿ. ಅರ್ಧ ಹಾಕಿ ಇದನ್ನು ಇಲ್ಲಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ನಾನು ಇದು ಬಹಳ ಹೊತ್ತು ನೆನೆಲಿಕ್ಕೆ ಇಡ್ತೀನಿ, ಹೀಗಾಗಿ ನಾನು ಬೆಲ್ಲ ಕರಗಿಸಲಿಲ್ಲ. ನೀವು ಆವಾಗಿಂದ ಆವಾಗ ಒಂದು ಅರ್ಧ ಗಂಟೆಯಲ್ಲಿ ಮಾಡಬೇಕು ಅಂತ ಅನಿಸಿದರೆ ನೀವು ಸ್ವಲ್ಪ ನೀರು ಹಾಕಿ ಬೆಲ್ಲ ಕರಗಿಸಿ ನೀವು ಆಮೇಲೆ ಹಿಟ್ಟು ಹಾಕಿ ನೀವು ಮಾಡ್ಕೋಬಹುದು. ನಾನು ಇದನ್ನು 2 ರಿಂದ 3 ತಾಸನಾದರೂ ಇದನ್ನು ಹಾಗೆ ನೆನೆಲಿಕ್ಕೆ ಬಿಡ್ತೀನಿ. ಅದಕ್ಕೋಸ್ಕರ ನಾನು ಬೆಲ್ಲ ಕರಗಿಸ್ಲಿಲ್ಲ, ಅದು ಬೆಲ್ಲ ತಾನಾಗೆ ಕರಗುತ್ತೆ. ಈಗ ಉಳಿದಿರೋ ಹಿಟ್ಟು ಕೂಡ ಇಲ್ಲಿ ಹಾಕ್ತಾ ಇದ್ದೀನಿ. ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ನೋಡಿ, ಇಲ್ಲಿ ಈ ರೀತಿ ಗಟ್ಟಿಯಾಗಿದೆ. ಇದು ಬೆಲ್ಲ ಕರಗಿದ ಮೇಲೆ ಸ್ವಲ್ಪ ಮೆತ್ತಗಾಗುತ್ತೆ ಮತ್ತು ಉಬ್ಕೊಂಡು ಬರುತ್ತೆ ಹಿಟ್ಟು ಚೆನ್ನಾಗಿ. ಇವಾಗ ನೋಡಿ, ಬೆಲ್ಲದ ಗಂಟಿದೆ. ನಾನು ಚಿಕ್ಕದಾಗಿ ತುರಿದು ತೊಗೊಂಡಿದ್ದೀನಿ ಬೆಲ್ಲ, ಆದ್ರೂ ಸ್ವಲ್ಪ ಅಲ್ಲಲ್ಲಿ ಗಂಟು ಉಳಿಯುತ್ತೆ. ಆ ಗಂಟು ಕರಗಿಬಿಡುತ್ತೆ. 1-2 ರಿಂದ 3 ತಾಸು ನಾವು ನೆನೆಲಿಕ್ಕೆ ಇಟ್ಟ ಮೇಲೆ ಅದು ಕರಗುತ್ತೆ. ಕರಗಿದ ಮೇಲೆ ಮತ್ತೊಮ್ಮೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಗರಿಗೆಯನ್ನು ಮಾಡಬೇಕು. ಈಗ ಇದರಲ್ಲಿ ಗಸಗಸೆ ಹಾಕ್ತಾ ಇದ್ದೀನಿ. ಗಸಗಸೆ ಮಿಕ್ಸ್ ಮಾಡಿ ಇದನ್ನು ಒಂದು ಪ್ಲೇಟನ್ನು ಮುಚ್ಚಿ ನೆನೆಲಿಕ್ಕೆ ಇಡ್ತೀನಿ. ಒಂದು 3 ತಾಸನಾದರೂ ನಾನು ಇಡ್ತೀನಿ. ಇವಾಗ ಇಲ್ಲಿ ನೋಡಿ, 3 ತಾಸು ಆದ ನಂತರ ಇದು ಚೆನ್ನಾಗಿ ನೆಂದಿದೆ. ಹಿಟ್ಟು ಎಲ್ಲ ಉಬ್ಕೊಂಡು ಕೂಡ ಬಂದಿದೆ. ಈ ರೀತಿ ಆದರೆ ಒಳಗಡೆ ಸಾಫ್ಟ್, ಹೊರಗಡೆಯಿಂದ ಗರಿ ಗರಿ ತುಂಬ ಚೆನ್ನಾಗಿ ಬರುತ್ತೆ. ನೀವು ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿದೆ ನೋಡಿ, ಹಿಟ್ಟು ತಾನೇ ತಳ ಕೂಡ ಬಿಡ್ತಾ ಇದೆ, ಆ ರೀತಿಯಾಗಿದೆ. ಮತ್ತು ನಾನು ಈ ರೀತಿಯಾಗಿ ಸಣ್ಣ ಸಣ್ಣ ಗೋಲಿ ಆಕಾರದಲ್ಲಿ ಮಾಡಿ ಅದನ್ನು ಕರಿತೀನಿ. ನೀವು ಬೇಕಿದ್ರೆ ಈ ರೀತಿಯಾಗಿ ಮಾಡಿ, ನಾವು ವಡೆ ಕರಿತೀವಿ ನೋಡಿ, ತೂತು ವಡೆ, ಆ ರೀತಿ ಕೂಡ ಮಾಡಿ ನೀವು ಕರಿಬಹುದು. ಈಗ ನಾನಿಲ್ಲಿ ಗ್ಯಾಸ್ ಮೇಲೆ ಎಣ್ಣೆ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ. ಇಲ್ಲಿ ಎಣ್ಣೆ ಕೂಡ ಬಿಸಿಯಾಗಿದೆ. ಈ ಎಣ್ಣೆ ಬಿಸಿಯಾದ ನಂತರ ನಾವು ಗ್ಯಾಸ್ ಉರಿಯನ್ನು ಕಡಿಮೆ ಮಾಡಬೇಕು. ಅಂದರೆ ಹೆಚ್ಚು ಉರಿ ಇಟ್ಟು ನಾವು ಇದನ್ನು ಕರಿಬಾರ್ದು. ಯಾಕೆಂದರೆ ಮೇಲ್ಗಡೆ ಸುಟ್ಟು ಹಾಕಿಕೊಂಡ್ರೂ ಒಳಗಡೆ ಹಸಿ ಹಸಿ ಹಾಗೆ ಇರುತ್ತೆ ಹಿಟ್ಟೆಲ್ಲ. ಅದಕ್ಕೋಸ್ಕರ ಸಣ್ಣ ಉರಿಯಲ್ಲಿನೇ ನಾವು ಇದನ್ನು ಕರಿಬೇಕಾಗ್ತದೆ. ನಾನು ನಿಮಗೆ ಉರಿ ಕೂಡ ತೋರಿಸ್ತೀನಿ, ಎಷ್ಟು ಉರಿ ಇಟ್ಟಿದ್ದೀನಿ ನಾನು ಅನ್ನೋದನ್ನು. ಈಗ ನೀವು ಇಲ್ಲಿ ನೋಡ್ಬೋದು, ಉರಿ ನೋಡಿ ನಾನು ಎಷ್ಟು ಇಟ್ಕೊಂಡಿದ್ದೀನಿ. ಎಷ್ಟು ಇಟ್ಕೊಂಡ್ರೆ ಸಾಕು. ಲೋ ಫ್ಲೇಮ್ನಲ್ಲಿ ನಾವು ಇದನ್ನು ಕರಿಬೇಕು ನಿಧಾನಕ್ಕೆ. ಸಣ್ಣ ಒಳಗಿಂದ ಅದು ಪೂರ್ತಿಯಾಗಿ ಬೆಂದು ಬರಬೇಕು. ನಾವು ಹೈ ಫ್ಲೇಮ್ ಇಟ್ಟರೆ ಏನಾಗುತ್ತೆ ಅಂದರೆ ಮೇಲ್ಗಡೆ ಎಲ್ಲ ಸುಟ್ಟು ಹೋಗಿಬಿಡುತ್ತೆ, ಒಳಗಡೆ ಹಸಿ ಹಸಿ ಹಾಗೆ ಇರುತ್ತೆ. ಅದಕ್ಕೋಸ್ಕರ ಸಣ್ಣ ಉರಿಯಲ್ಲಿನೇ ಸ್ವಲ್ಪ ಹೊತ್ತು ನೀವು ಒಂದು 5 ನಿಮಿಷನಾದರೂ ಈ ರೀತಿ ಕರಿಬೇಕು. ಇವಾಗ ನೋಡಿ, ಈ ಕಲರ್ ಗುಲಾಬ್ ಜಾಮೂನ್ ಕಲರ್ ಬಂದರೆ ಸಾಕು. ಈ ಕಲರ್ ನಾನು ಆಗುವವರೆಗೂ ಕರೆದಿದ್ದೀನಿ. ಇದನ್ನು ಒಂದು ಟಿಶ್ಯೂ ಪೇಪರ್ ಮೇಲೆ ತೆಗಿತಾ ಇದ್ದೀನಿ. ಕುಂಬಳಕಾಯಿ ಗರಿಗೆ ರೆಡಿಯಾಗಿದೆ. ಒಳಗಡೆ ಸಾಫ್ಟಾಗಿ, ಹೊರಗಡೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ತಿನ್ನಲಿಕ್ಕೂ ಕೂಡ ರುಚಿ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಈ ರೆಸಿಪಿಯನ್ನು ಒಂದು ಸಲ ಟ್ರೈ ಮಾಡಿ. ಬಿಸಿ ಇದೆ, ಅದು ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ, ಆದರೆ ಬಿಸಿ ಇದೆ. ಮತ್ತು ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ.
ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಮುಂದೆ ಬರುವ ವಿಡಿಯೋಗಳನ್ನು ನೋಡಲಿಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.